ಮೊದಲನೇ ಪ್ರಶ್ನೆ, ಕೆಂಪು ಕೋಟೆಯ ಮೇಲೆ ನಮ್ಮ ರಾಷ್ಟ್ರಧ್ವಜವನ್ನು ಅತ್ಯಂತ ಹೆಚ್ಚು ಬಾರಿ ಹಾಗೂ ಅತಿ ಕಡಿಮೆ ಬಾರಿ ಆರಿಸಿದವರು ಯಾರು? ಇಂದಿರಾ ಗಾಂಧಿ, ಐ.ಕೆ. ಗುಜ್ರಾಲ್, ನೆಹರು, ದೇವೇಗೌಡ, ನೆಹರು, ವಾಜಪೇಯಿ, ಇಂದಿರಾ ಗಾಂಧಿ, ವಾಜಪೇಯಿ. ಇದಕ್ಕೆ ಸರಿಯಾದ ಉತ್ತರ ಅತಿ ಹೆಚ್ಚು ಬಾರಿ ನೆಹರು ಅವರು ಹಾರಿಸಿದ್ದಾರೆ. ಅತಿ ಕಡಿಮೆ ಬಾರಿ ದೇವೇಗೌಡ ಅವರು ಹಾರಿಸಿದ್ದಾರೆ. ಮಹಮ್ಮದ್ ಗವಾನನ ಮದರಸ ಎಲ್ಲಿದೆ? ಬಿಜಾಪುರ, ಬೀದರ್, ಗುಲ್ಬರ್ಗಾ, ಬೆಳಗಾಂ. ಮಹಮ್ಮದ್ ಗವಾನನ ಮದರಸ ಬೀದರ್ನಲ್ಲಿ ಕಂಡುಬರುತ್ತದೆ. ಖ್ಯಾತ ಸೂಫಿ ಸಂತ ಬಂದೇ ನವಾಜ್ 1413ರಲ್ಲಿ ಎಲ್ಲಿಗೆ ಬಂದರು? ಹಾವೇರಿ, ಹರಿಹರ, ಗುಲ್ಬರ್ಗಾ, ರಾಯಚೂರು. 1413ರಲ್ಲಿ ಗುಲ್ಬರ್ಗಕ್ಕೆ ಬಂದರು. 1432ರಲ್ಲಿ ಗೊಮ್ಮಟೇಶ್ವರ ವಿಗ್ರಹವನ್ನು ಎಲ್ಲಿ ಸ್ಥಾಪಿಸಲಾಯಿತು? ಶ್ರವಣಬೆಳಗೊಳ, ಧರ್ಮಸ್ಥಳ, ಬನವಾಸಿ, ಕಾರ್ಕಳ. 1432ರಲ್ಲಿ ಕಾರ್ಕಳದಲ್ಲಿ ಸ್ಥಾಪಿಸಲಾಯಿತು. ಶಾತವಾಹನ ಕಾಲದ ಬೌದ್ಧ ಸ್ತೂಪಗಳು ಹಾಗೂ ಅಶೋಕನ ಶಿಲಾಶಾಸನ ಎಲ್ಲಿದೆ? ಸವದತ್ತಿ, ಮಸ್ಕಿ, ಸನ್ನತಿ, ಕೊಪ್ಪಳ. ಸನ್ನತಿಯಲ್ಲಿ ಕಂಡುಬರುತ್ತವೆ ಯಾವುವು? ಶಾತವಾಹನ ಕಾಲದ ಬೌದ್ಧ ಸ್ತೂಪಗಳು ಹಾಗೂ ಅಶೋಕನ ಶಿಲಾಶಾಸನಗಳು. ಫೆಡರೇಷನ್ ಕಪ್ ಯಾವ ಕ್ರೀಡೆಗೆ ಸಂಬಂಧಿಸಿದೆ? ವಾಲಿಬಾಲ್, ಫುಟ್ಬಾಲ್, ಬಾಸ್ಕೆಟ್ಬಾಲ್, ಹಾಕಿ. ಫೆಡರೇಷನ್ ಕಪ್ ಫುಟ್ಬಾಲ್ಗೆ ಸಂಬಂಧಿಸಿದೆ. ಜೋಷ್ನಾ ಚಿನ್ನಪ್ಪ ಯಾವ ಕ್ರೀಡೆಯಲ್ಲಿ ಹೆಸರುವಾಸಿಯಾಗಿದ್ದಾರೆ? ಸಾಫ್ಟ್ ಬಾಲ್, ಬಾಸ್ಕೆಟ್ಬಾಲ್, ಸ್ಕ್ವಾಷ್, ಟೆನ್ನಿಸ್. ಜೋಷ್ನಾ ಚಿನ್ನಪ್ಪ ಅವರು ಸ್ಕ್ವಾಷ್ನಲ್ಲಿ ಹೆಸರುವಾಸಿಯಾಗಿದ್ದಾರೆ. ಕರ್ನಾಟಕದ ಯಾವ ಜಿಲ್ಲೆ ಹಾಕಿ ಪಂದ್ಯವನ್ನು ಬೆಳೆಸಿ ಮುಂದುವರೆಸಿದೆ? ಮೈಸೂರು, ಕೊಡಗು, ಬೆಂಗಳೂರು, ಬೆಳಗಾವಿ. ಕೊಡಗು ಜಿಲ್ಲೆಯು ಹಾಕಿ ಪಂದ್ಯವನ್ನು ಬೆಳೆಸಿ ಮುಂದುವರೆಸಿದೆ. ಗುಂಪಿಗೆ ಸೇರದವರನ್ನು ಗುರುತಿಸಿರಿ. ಟಿ.ಪಿ. ಕೈಲಾಸಂ, ಪಿ. ಲಂಕೇಶ್, ಗಿರೀಶ್ ಕಾರ್ನಾಡ್, ಎಸ್.ಎಲ್. ಭೈರಪ್ಪ. ಸರಿಯಾದ ಉತ್ತರ ಎಸ್.ಎಲ್. ಭೈರಪ್ಪ ಅವರು ಗುಂಪಿಗೆ ಸೇರದ ವ್ಯಕ್ತಿಯಾಗಿದ್ದಾರೆ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸ್ಪೋರ್ಟ್ಸ್ ಎಲ್ಲಿದೆ? ಚಂಡೀಗಢ, ಪಟಿಯಾಲ, ಕಲ್ಕತ್ತಾ, ಬೆಂಗಳೂರು. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸ್ಪೋರ್ಟ್ಸ್ ಪಟಿಯಾಲದಲ್ಲಿ ಕಂಡುಬರುತ್ತದೆ. ಬಲೂಚಿಸ್ತಾನವು ಈ ದೇಶದ ಒಂದು ಭಾಗ. ಅಫ್ಘಾನಿಸ್ತಾನ, ಪಾಕಿಸ್ತಾನ, ಸೌದಿ ಅರೇಬಿಯಾ, ಟಿಬೆಟ್. ಬಲೂಚಿಸ್ತಾನ ಪಾಕಿಸ್ತಾನದ ಒಂದು ಭಾಗ. ತಸ್ಲೀಮಾ ನಸ್ರೀನ್ ಯಾರು? ಸಾಮಾಜಿಕ ಕಾರ್ಯಕರ್ತೆ, ರಾಜಕಾರಣಿ, ಅಡ್ವೊಕೇಟ್, ಲೇಖಕಿ. ತಸ್ಲೀಮಾ ನಸ್ರೀನ್ ಲೇಖಕಿಯಾಗಿದ್ದಾರೆ. ಕರ್ನಾಟಕದ ಮೊಟ್ಟಮೊದಲ ಕಾನೂನು ಕಾಲೇಜನ್ನು ಎಲ್ಲಿ ಸ್ಥಾಪಿಸಲಾಯಿತು? ಬೆಂಗಳೂರು, ಬೆಳಗಾವಿ, ಮೈಸೂರು, ಧಾರವಾಡ. ಕರ್ನಾಟಕದ ಮೊಟ್ಟಮೊದಲ ಕಾನೂನು ಕಾಲೇಜನ್ನು ಬೆಳಗಾವಿಯಲ್ಲಿ ಸ್ಥಾಪಿಸಲಾಯಿತು. ಆರ್.ಕೆ. ಶ್ರೀಕಂಠನ್ ಇವರು ಈ ಕೆಳಕಂಡ ಯಾವುದಕ್ಕೆ ಪ್ರಸಿದ್ಧರಾಗಿದ್ದಾರೆ? ಆರ್.ಕೆ. ಶ್ರೀಕಂಠನ್ ಕರ್ನಾಟಕ ಶಾಸ್ತ್ರೀಯ ಸಂಗೀತ, ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ, ಭರತನಾಟ್ಯ, ಚಿತ್ರಕಲೆ. ಆರ್.ಕೆ. ಶ್ರೀಕಂಠನ್ ಅವರು ಕರ್ನಾಟಕದ ಶಾಸ್ತ್ರೀಯ ಸಂಗೀತಕ್ಕೆ ಪ್ರಸಿದ್ಧರಾಗಿದ್ದಾರೆ. ಇಂಟರ್ನೆಟ್ಟನ್ನು ಮೊಟ್ಟ ಮೊದಲಿಗೆ ಎಲ್ಲಿ ಬಳಸಲಾಯಿತು? ಇಂಗ್ಲೆಂಡ್, ಅಮೆರಿಕದ ರಕ್ಷಣಾ ದಳ, ಫ್ರಾನ್ಸ್, ಇಸ್ರೇಲ್. ಇಂಟರ್ನೆಟ್ಟನ್ನು ಅಮೆರಿಕದ ರಕ್ಷಣಾ ದಳದಲ್ಲಿ ಮೊಟ್ಟ ಮೊದಲ ಬಾರಿಗೆ ಬಳಸಲಾಯಿತು. CISFನ ವಿಸ್ತೃತ ರೂಪ ಏನು? CISF ಸೆಂಟ್ರಲ್ ಇಂಟರ್ನಲ್ ಸೆಕ್ಯೂರಿಟಿ ಫೋರ್ಸ್, ಚೀಫ್ ಇನ್ಸ್ಪೆಕ್ಟರ್ ಆಫ್ ಸೈನ್ಸ್ ಆ್ಯಂಡ್ ಫೈರ್ ಆರ್ಮ್ಸ್, ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್, ಸೆಂಟ್ರಲ್ ಇಂಟೆಲಿಜೆನ್ಸ್ ಸೆಕ್ಯೂರಿಟಿ ಫೋರ್ಸ್. CISF ಅಂದರೆ ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್.
ಭಾರತದ ಅತಿ ದೊಡ್ಡ ಸಸ್ಯ ಉದ್ಯಾನವನ ಯಾವುದು? ಬೆಂಗಳೂರಿನಲ್ಲಿರುವ ಲಾಲ್ಬಾಗ್, ಊಟಿಯಲ್ಲಿರುವ ಸಸ್ಯ ಉದ್ಯಾನವನ, ಕಲ್ಕತ್ತಾದಲ್ಲಿರುವ ಸಸ್ಯ ಉದ್ಯಾನವನ, ಈ ಮೇಲಿನ ಯಾವುವೂ ಅಲ್ಲ. ಸರಿಯಾದ ಉತ್ತರ ಊಟಿಯಲ್ಲಿರುವ ಅಲ್ಲ, ಕಲ್ಕತ್ತಾದಲ್ಲಿರುವ ಸಸ್ಯ ಉದ್ಯಾನವನ ಭಾರತದಲ್ಲಿರುವ ಅತ್ಯಂತ ದೊಡ್ಡ ಸಸ್ಯ ಉದ್ಯಾನವನವಾಗಿದೆ. ಕಲ್ಕತ್ತಾದಲ್ಲಿರುವ ಸಸ್ಯ ಉದ್ಯಾನವನ. ಭಾರತದ ಉಪರಾಷ್ಟ್ರಪತಿ ಚುನಾವಣೆಯಲ್ಲಿ ಮತ ಚಲಾಯಿಸುವ ಹಕ್ಕು ಪಡೆದಿರುವವರು ಯಾರು? ಉಪರಾಷ್ಟ್ರಪತಿ ಚುನಾವಣೆಯಲ್ಲಿ ಯಾರ್ಯಾರಿಗೆ ಮತ ಚಲಾಯಿಸುವ ಹಕ್ಕು ಇರುತ್ತದೆ? ಲೋಕಸಭಾ ಸದಸ್ಯರು, ಲೋಕಸಭಾ ಹಾಗೂ ರಾಜ್ಯಸಭಾ ಸದಸ್ಯರು, ಲೋಕಸಭೆ, ರಾಜ್ಯಸಭೆ ಹಾಗೂ ರಾಜ್ಯಗಳ ವಿಧಾನಮಂಡಲ ಹಾಗೂ ವಿಧಾನ ಪರಿಷತ್ತಿನ ಸದಸ್ಯರು, ಲೋಕಸಭೆ, ರಾಜ್ಯಸಭೆ ಹಾಗೂ ರಾಜ್ಯಗಳ ವಿಧಾನಮಂಡಲದ ಸದಸ್ಯರು. ನೋಡಿ, ಉಪರಾಷ್ಟ್ರಪತಿಗೆ ವೋಟ್ ಹಾಕುವ ಅಧಿಕಾರ ಇರುವುದು ಯಾರಿಗೆ? ಉಪರಾಷ್ಟ್ರಪತಿಗೆ ವೋಟ್ ಹಾಕುವ ಅಧಿಕಾರ ಇರುವುದು ಲೋಕಸಭಾ ಹಾಗೂ ರಾಜ್ಯಸಭೆಯ ಸದಸ್ಯರಿಗೆ ಮಾತ್ರ. ಅಗ್ರಿಮೆಂಟ್ 123 ಎಂದರೆ ಏನು? ಅಗ್ರಿಮೆಂಟ್ 123 ಎಂದರೆ ಏನು? BCCI ಮತ್ತು ಕ್ರಿಕೆಟ್ ಆಟಗಾರರ ನಡುವಿನ ಒಪ್ಪಂದವ? ಅಮೆರಿಕದ ಒಂದು ಸಿವಿಲ್ ಕಾನೂನ? ಭಾರತ ಹಾಗೂ ವಿಶ್ವ ವಾಣಿಜ್ಯ ಸಂಸ್ಥೆಯ ನಡುವಣ ಪೇಟೆಂಟ್ ಬಗೆಗಿನ ಒಪ್ಪಂದವ? ಭಾರತ ಹಾಗೂ ಅಮೆರಿಕ ನಡುವೆ ಅಣುಶಕ್ತಿ ಸಂಬಂಧದ ಒಪ್ಪಂದವ? ಅಗ್ರಿಮೆಂಟ್ 123 ಎಂದರೆ ಭಾರತ ಹಾಗೂ ಅಮೆರಿಕ ನಡುವೆ ಅಣುಶಕ್ತಿ ಸಂಬಂಧದ ಒಂದು ಒಪ್ಪಂದವಾಗಿದೆ. ಗೋಲ್ಡ್ ಕೋಸ್ಟ್ ಯಾವ ದೇಶದಲ್ಲಿದೆ? ಅಮೆರಿಕ, ಇಂಗ್ಲೆಂಡ್, ನ್ಯೂಜಿಲ್ಯಾಂಡ್, ಗಾನಾ. ಗೋಲ್ಡ್ ಕೋಸ್ಟ್ ಗಾನಾದಲ್ಲಿ ಕಂಡುಬರುತ್ತದೆ. ಭಾರತದ ಮೊದಲ ಮುದ್ರಣ ಯಂತ್ರ ಇವರಿಂದಾಗಿ ಗೋವಾಗೆ ಬಂದಿತು? ಫ್ರೆಂಚರಿಂದ, ಬ್ರಿಟಿಷರಿಂದ, ಡಚ್ಚರಿಂದ, ಪೋರ್ಚುಗೀಸರಿಂದ. ಮೊದಲ ಮುದ್ರಣ ಯಂತ್ರವು ಪೋರ್ಚುಗೀಸರಿಂದ ಮೊದಲ ಬಾರಿಗೆ ಗೋವಾಗೆ ಬಂದಿತು. ಎರಡನೇ ಕರ್ನಾಟಕ ಯುದ್ಧವು ನಡೆದ ಸಮಯ ಯಾವುದು? 1745ರಿಂದ 58, 1749ರಿಂದ 55, 1758ರಿಂದ 63, ಯಾವುದೂ ಅಲ್ಲ. ಎರಡನೇ ಕರ್ನಾಟಕ ಯುದ್ಧವು 1749ರಿಂದ 1755ರವರೆಗೆ ನಡೆಯಿತು. ಮೈಸೂರಿನಲ್ಲಿ ನವರಾತ್ರಿ ಉತ್ಸವವನ್ನು ಆರಂಭಿಸಿದವರು ಯಾರು? ಕೃಷ್ಣರಾಜ ಒಡೆಯರು, ನರಸರಾಜ ಒಡೆಯರು, ರಾಜ ಒಡೆಯರು, ಚಿಕ್ಕದೇವರಾಜ ಒಡೆಯರು. ನವರಾತ್ರಿ ಉತ್ಸವವನ್ನು ಆರಂಭಿಸಿದ್ದು ರಾಜ ಒಡೆಯರು. ಬ್ರಿಟಿಷರಿಗೆ ಕೊಹಿನೂರ್ ವಜ್ರವನ್ನು ದಾನವಾಗಿ ಕೊಟ್ಟ ರಾಜ ಯಾರು? ರಂಜಿತ್ ಸಿಂಗ್, ದುಲೀಪ್ ಸಿಂಗ್, ಗುಲಾಬ್ ಸಿಂಗ್, ಲಾಲ್ ಸಿಂಗ್. ಕೊಹಿನೂರ್ ವಜ್ರವನ್ನು ಬ್ರಿಟಿಷರಿಗೆ ದಾನವಾಗಿ ಕೊಟ್ಟಿದ್ದು ದುಲೀಪ್ ಸಿಂಗ್. 1857ರ ಸಿಪಾಯಿ ದಂಗೆಯ ಪರಿಣಾಮ ಏನಾಯಿತು? 1857ರ ಸಿಪಾಯಿ ದಂಗೆಯ ಪರಿಣಾಮವೇನು? ಈಸ್ಟ್ ಇಂಡಿಯಾ ಕಂಪನಿಯ ಆಳ್ವಿಕೆ ಅಂತ್ಯವಾಯಿತು. ದತ್ತುಪುತ್ರರಿಗೆ ಅಧಿಕಾರವಿಲ್ಲ ಎಂಬ ಕಾನೂನಿನ ಹಿಂತೆಗೆದುಕೊಳ್ಳಲಾಯಿತು. ಸುಭದ್ರ ಸರ್ಕಾರವನ್ನು ನೀಡುವುದಾಗಿ ರಾಣಿ ವಿಕ್ಟೋರಿಯಾ ಭರವಸೆಯನ್ನು ಕೊಟ್ಟಳು. ಈ ಮೇಲಿನ ಎಲ್ಲವೂ ಸರಿ. 1857ರ ದಂಗೆಯ ಪರಿಣಾಮಗಳು ಈ ಮೇಲಿನ ಎಲ್ಲವೂ ಸರಿ. ಅಂದರೆ ಈಸ್ಟ್ ಇಂಡಿಯಾ ಕಂಪನಿಯ ಆಳ್ವಿಕೆಯ ಅಂತ್ಯವಾಯಿತು, ದತ್ತುಪುತ್ರರಿಗೆ ಹಕ್ಕಿಲ್ಲವೆಂಬುವಂತಹ ಕಾನೂನನ್ನು ಹಿಂತೆಗೆದುಕೊಳ್ಳಲಾಯಿತು, ಸುಭದ್ರ ಸರ್ಕಾರವನ್ನು ನೀಡುವುದಾಗಿ ರಾಣಿ ವಿಕ್ಟೋರಿಯಾ ಭರವಸೆಯನ್ನು ಕೊಟ್ಟಳು. ಭಾರತಕ್ಕೆ ಇಂಗ್ಲಿಷ್ ಶಿಕ್ಷಣ ಪದ್ಧತಿಯನ್ನು ತಂದವರು ಯಾರು? ವಿಲಿಯಂ ಬೆಂಟಿಕ್, ಲಾರ್ಡ್ ಮೆಕಾಲೆ, ಚಾರ್ಲ್ಸ್ ವುಡ್, ಲಾರ್ಡ್ ಡಾಲೌಸಿ. ಇಂಗ್ಲಿಷ್ ಶಿಕ್ಷಣ ಪದ್ಧತಿಯನ್ನು ವಿಲಿಯಂ ಬೆಂಟಿಕ್ ಅವರು ಜಾರಿಗೆ ತಂದರು. SNDT ಮಹಿಳಾ ವಿಶ್ವವಿದ್ಯಾನಿಲಯವನ್ನು ಸ್ಥಾಪಿಸಿದವರು ಯಾರು? NG ಚಂದಾವರ್ಕರ್, DK ಕರ್ವೆ, VR ಸಿಂಧೆ, MG ರಾನಡೆ. SNDT ಮಹಿಳಾ ವಿಶ್ವವಿದ್ಯಾನಿಲಯವನ್ನು DK ಕರ್ವೆ ಅವರು ಸ್ಥಾಪಿಸಿದರು. ಕ್ವಿಟ್ ಇಂಡಿಯಾ ಚಳುವಳಿಯನ್ನು ಕಾಂಗ್ರೆಸ್ ಪಕ್ಷವು ಯಾವ ಸಂಧಾನದ ಅಸಫಲತೆಯ ಕಾರಣಕ್ಕೆ ಪ್ರಾರಂಭಿಸಿತು? ಕ್ರಿಪ್ಸ್ ಸಂಧಾನ, ಶಿಮ್ಲಾ ಸಮಾವೇಶ, ಕ್ಯಾಬಿನೆಟ್ ಸಂಧಾನ ಇವು ಯಾವುವೂ ಅಲ್ಲ. ಕ್ವಿಟ್ ಇಂಡಿಯಾ ಚಳುವಳಿಯನ್ನು ಕಾಂಗ್ರೆಸ್ ಪಕ್ಷವು ಕ್ರಿಪ್ಸ್ ಸಂಧಾನದ ಅಸಫಲತೆಯ ಕಾರಣದಿಂದಾಗಿ ಪ್ರಾರಂಭಿಸಿತು. ಗಾಂಧೀಜಿಯವರು ತಮ್ಮ ಅಸಹಕಾರ ಚಳುವಳಿಯನ್ನು ಈ ಕೆಳಗಿನ ಯಾವ ಸ್ಥಳದಲ್ಲಿ ನಡೆದ ಘಟನೆಯ ನಂತರ ಸ್ಥಗಿತಗೊಳಿಸಿದರು? ಚೌರಿ ಚೌರ, ಜಲಿಯನ್ ವಾಲಾಬಾಗ್, ಚಂಪಾರಣ್, ಕಲ್ಕತ್ತಾ.
ಚೌರಿ ಚೌರಾದಲ್ಲಿ ನಡೆದಂತಹ ಹಿಂಸೆಯಿಂದಾಗಿ ಗಾಂಧೀಜಿಯವರು ಅಸಹಕಾರ ಚಳುವಳಿಯನ್ನು ಹಿಂತೆಗೆದುಕೊಂಡರು. ಅಂಕೋಲಾದ ಉಪ್ಪಿನ ಸತ್ಯಾಗ್ರಹದ ನೇತೃತ್ವವನ್ನು ವಹಿಸಿದವರು ಯಾರು? ಆರ್. ದಿವಾಕರ್, ಎಂ.ಪಿ. ನಾಡಕರ್ಣಿ, ಮಂಜಪ್ಪ ಹರ್ಡೀಕರ್, ಪಂಡಿತ್ ತಾರಾನಾಥ್. ಅಂಕೋಲಾದ ಉಪ್ಪಿನ ಸತ್ಯಾಗ್ರಹದ ನೇತೃತ್ವವನ್ನು ಎಂ.ಪಿ. ನಾಡಕರ್ಣಿಯವರು ವಹಿಸಿಕೊಂಡಿದ್ದರು. ಡ್ಯಾಶ್ನಲ್ಲಿರುವ ಯರವಾಡ ಜೈಲು ಡ್ಯಾಶ್ರನ್ನು ಬಂಧನದಲ್ಲಿಟ್ಟು ಪ್ರಸಿದ್ಧಿಯಾಗಿದೆ. ಮುಂಬೈ ನೆಹರು, ಪುಣೆ ಮಹಾತ್ಮ ಗಾಂಧಿ, ಮುಂಬೈ ಸಂಜಯ್ ದತ್, ಹೈದರಾಬಾದ್ ಸರ್ದಾರ್ ವಲ್ಲಭಭಾಯ್ ಪಟೇಲ್. ಸರಿಯಾದ ಉತ್ತರ ಪುಣೆಯಲ್ಲಿರುವ ಯರವಾಡ ಜೈಲು ಮಹಾತ್ಮ ಗಾಂಧೀಜಿಯವರನ್ನು ಬಂಧನದಲ್ಲಿಟ್ಟು ಪ್ರಸಿದ್ಧಿಯಾಗಿದೆ. ವಿಸ್ತೀರ್ಣದಲ್ಲಿ ಭಾರತದಲ್ಲಿ ಅತಿದೊಡ್ಡ ಹಾಗೂ ಅತಿ ಚಿಕ್ಕ ರಾಜ್ಯಗಳು ಯಾವುವು? ಬಿಹಾರ ಮತ್ತು ಮಣಿಪುರ, ರಾಜಸ್ಥಾನ ಮತ್ತು ಗೋವಾ, ಮಧ್ಯಪ್ರದೇಶ ಮತ್ತು ಸಿಕ್ಕಿಂ, ಬಿಹಾರ ಮತ್ತು ಸಿಕ್ಕಿಂ. ಸರಿಯಾದ ಉತ್ತರ ರಾಜಸ್ಥಾನ ವಿಸ್ತೀರ್ಣದಲ್ಲಿ ಅತಿ ದೊಡ್ಡ ರಾಜ್ಯ ಮತ್ತು ಗೋವಾ ವಿಸ್ತೀರ್ಣದಲ್ಲಿ ಅತಿ ಚಿಕ್ಕದಾದಂತಹ ರಾಜ್ಯವಾಗಿದೆ. ಭಾರತದ ಅತಿ ಮುಖ್ಯ ಸಿಹಿ ನೀರಿನ ಸರೋವರ ಯಾವುದು? ಚಿಲ್ಕಾ ಸರೋವರ, ಪುಲಿಕಾಟ್ ಸರೋವರ, ನಾಲ್ ಸರೋವರ, ಊಲಾರ್ ಸರೋವರ. ಅತಿ ಮುಖ್ಯ ಸಿಹಿ ನೀರಿನ ಸರೋವರ ಊಲಾರ್ ಸರೋವರ. ಭಾರತದ ರಾಷ್ಟ್ರೀಯ ಪ್ರಾಣಿ ಯಾವುದು? ಸಿಂಹ, ಚಿರತೆ, ಹುಲಿ, ಆನೆ. ಭಾರತದ ರಾಷ್ಟ್ರೀಯ ಪ್ರಾಣಿ ಹುಲಿ. ಸ್ವತಂತ್ರ ಭಾರತದ ಮೊಟ್ಟಮೊದಲ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆ ಯಾವುದು? ಬಾಕ್ರಾ ನಂಗಲ್, ದಾಮೋದರ ಕಣಿವೆ, ಕೋಸಿ, ಹಿರಾಕುಡ್. ಸರಿಯಾದ ಉತ್ತರ ಸ್ವತಂತ್ರ ಭಾರತದ ಮೊಟ್ಟಮೊದಲ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆ ದಾಮೋದರ ನದಿ ಕಣಿವೆ ಯೋಜನೆ. ಅತಿ ಕಡಿಮೆ ಅರಣ್ಯ ಪ್ರದೇಶವನ್ನು ಹೊಂದಿರುವ ರಾಜ್ಯ ಯಾವುದು? ರಾಜಸ್ಥಾನ, ಹರಿಯಾಣ, ಹಿಮಾಚಲ ಪ್ರದೇಶ, ಜಾರ್ಖಂಡ್. ಅತಿ ಕಡಿಮೆ ಅರಣ್ಯ ಪ್ರದೇಶವನ್ನು ಹೊಂದಿರುವ ರಾಜ್ಯ ಹರಿಯಾಣ. ಭಾರತದಲ್ಲಿನ ರೈಲು ಮಾರ್ಗಗಳ ಸರಿಸುಮಾರು ಉದ್ದ ಎಷ್ಟು? ಭಾರತದಲ್ಲಿ ಟೋಟಲ್ ರೈಲು ಮಾರ್ಗ ಸರಿಸುಮಾರು ಒಂದು ಅಂದಾಜು ಎಷ್ಟಿರಬಹುದು? ಸರಿಯಾದ ಉತ್ತರ 1,21,407 ಕಿಲೋಮೀಟರ್ ಸರಿಸುಮಾರು ಇದೆ. 1,21,407. ಡ್ಯಾಶ್ ಅನ್ನು ಸಂವಿಧಾನದ ಭಾಗವೆಂದು ಪರಿಗಣಿಸಲಾಗುವುದಿಲ್ಲ. ಪೀಠಿಕೆಯನ್ನು, ಮೂಲಭೂತ ಹಕ್ಕುಗಳನ್ನು, ನಿರ್ದೇಶಕ ತತ್ವಗಳನ್ನು, ಮೂಲಭೂತ ಕರ್ತವ್ಯಗಳನ್ನು. ಮೂಲಭೂತ ಕರ್ತವ್ಯಗಳನ್ನು ಸಂವಿಧಾನದ ಭಾಗ ಅಂತ ಕರೆಯಲು ಸಾಧ್ಯವಾಗುವುದಿಲ್ಲ. ಭಾರತ ಸಂವಿಧಾನದ 8ನೇ ಅನುಸೂಚಿಯು ಎಷ್ಟು ಭಾಷೆಗಳನ್ನು ಗುರುತಿಸಿದೆ? 18, 20, 22, 24. 8ನೇ ಅನುಸೂಚಿಯು 22 ಭಾಷೆಗಳನ್ನು ಗುರುತಿಸಿದೆ. ಕಾನೂನು ಬಾಹಿರ ಬಂಧನದ ವಿರುದ್ಧ ಕೆಳಗಿನ ಯಾವ ರೀತಿಯ ರಿಟ್ಟನ್ನು ಹೊರಡಿಸಬಹುದು? ಹೇಬಿಯಸ್ ಕಾರ್ಪಸ್, ಮ್ಯಾಂಡಮಸ್, ಪ್ರೊಹಿಬಿಷನ್, ಕೋ ವಾರಂಟೋ. ಕಾನೂನು ಬಾಹಿರ ಬಂಧನದ ವಿರುದ್ಧ ಹೇಬಿಯಸ್ ಕಾರ್ಪಸ್ ಎಂಬುವಂತಹ ರಿಟ್ಟನ್ನು ಹೊರಡಿಸಬಹುದಾಗಿದೆ. ಸಂವಿಧಾನದ ಯಾವ ಭಾಗದಲ್ಲಿ ಗಾಂಧೀಜಿ ತತ್ವಗಳನ್ನು ಅಳವಡಿಸಿದೆ? ಮೀನ್ಸ್ ಗಾಂಧಿ ತತ್ವಗಳನ್ನು ಅಳವಡಿಸಲಾಗಿದೆ. ಮೂಲಭೂತ ಹಕ್ಕುಗಳಲ್ಲಿ, ಮೂಲಭೂತ ಕರ್ತವ್ಯಗಳಲ್ಲಿ, ಪೀಠಿಕೆಯಲ್ಲಿ, ನಿರ್ದೇಶಕ ತತ್ವಗಳಲ್ಲಿ. ನಿರ್ದೇಶಕ ತತ್ವಗಳಲ್ಲಿ ಗಾಂಧಿ ತತ್ವಗಳನ್ನು ಅಳವಡಿಸಲಾಗಿದೆ. ಸಾಬೂನನ್ನು ತಯಾರಿಸಲು ಬಳಸುವ ಪ್ರಮುಖ ವಸ್ತುಗಳು ಯಾವುವು? ಕೊಬ್ಬು, ಸೋಡಿಯಂ ಹೈಡ್ರಾಕ್ಸೈಡ್ ಮತ್ತು ಸೋಡಿಯಂ ಕ್ಲೋರೈಡ್. ಕೊಬ್ಬು, ಅಮೋನಿಯಂ ಹೈಡ್ರಾಕ್ಸೈಡ್ ಮತ್ತು ಸೋಡಿಯಂ ಕ್ಲೋರೈಡ್. ಸೋಡಿಯಂ ಹೈಡ್ರಾಕ್ಸೈಡ್ ಮತ್ತು ಸೋಡಿಯಂ ಕ್ಲೋರೈಡ್. ಕೊಬ್ಬು ಮತ್ತು ಸೋಡಿಯಂ ಹೈಡ್ರಾಕ್ಸೈಡ್. ಇವುಗಳಲ್ಲಿ ಸಾಬೂನನ್ನು ತಯಾರಿಸಲು ಬಳಸುವ ಪ್ರಮುಖ ವಸ್ತುಗಳು ಯಾವುವು? ಸರಿಯಾದ ಉತ್ತರ
ಕೊಬ್ಬು ಮತ್ತು ಸೋಡಿಯಂ ಹೈಡ್ರಾಕ್ಸೈಡನ್ನು ಪ್ರಮುಖವಾಗಿ ಬಳಸಲಾಗುತ್ತದೆ. ಭೂಮಿಯ ವಿಮೋಚನಾ ವೇಗ ಎಷ್ಟು? 11.0 km/s, 12.2 km/s, 11.2 km/s, 11.6 km/s. ಭೂಮಿಯ ವಿಮೋಚನಾ ವೇಗ 11.2 km/s. ಟಿಂಡಾಲ್ ಪರಿಣಾಮ ಕಂಡುಬರುವ ದ್ರಾವಣ ಯಾವುದು? ಸಕ್ಕರೆ ದ್ರಾವಣ, ನೀರು ಬೆರೆತ ದ್ರಾವಣ, ದುರ್ಬಲ ಆಮ್ಲ, ಉಪ್ಪಿನ ದ್ರಾವಣ. ಟಿಂಡಾಲ್ ಪರಿಣಾಮ ಕಂಡುಬರುವ ದ್ರಾವಣ ನೀರು ಬೆರೆತ ಹಾಲು. ತುಕ್ಕಿನ ರಾಸಾಯನಿಕ ಸೂತ್ರ ಏನು? FeO, Fe2O3, Fe3O4, Fe2O3 2H2O. ಸರಿಯಾದ ಉತ್ತರ ತುಕ್ಕಿನ ರಾಸಾಯನಿಕ ಸೂತ್ರ Fe2O3 2H2O. ಒಂದು ಕೊಠಡಿಯಲ್ಲಿನ ತಾಪ 35 ಡಿಗ್ರಿ ಸೆಲ್ಸಿಯಸ್ ಇದೆ. ಇದನ್ನು ಕೆಲ್ವಿನ್ ತಾಪಮಾನ ಪದ್ಧತಿಯಲ್ಲಿ ವ್ಯಕ್ತಪಡಿಸಿದಾಗ ಗುರುತಿಸುವ ಡಿಗ್ರಿ ಎಷ್ಟು? 273, 308, 135, 235. ಸರಿಯಾದ ಉತ್ತರ 308. 35ಕ್ಕೆ 275 ಕೂಡಿದಾಗ ಬರುವಂತಹ ಉತ್ತರ 308. ಹಸಿರು ಗಿಡಗಳು ಸಕ್ಕರೆಯನ್ನು ತಯಾರಿಸಲು ಡ್ಯಾಶ್ ಬಳಸುತ್ತವೆ? ಕಾರ್ಬನ್ ಡೈಆಕ್ಸೈಡ್, ನೀರು, ಸೂರ್ಯನ ಬೆಳಕು ಇವೆಲ್ಲವೂ. ಹಸಿರು ಗಿಡಗಳು ಸಕ್ಕರೆಯನ್ನು ತಯಾರಿಸಲು ಕಾರ್ಬನ್ ಡೈಆಕ್ಸೈಡ್, ನೀರು, ಸೂರ್ಯನ ಬೆಳಕು ಇವೆಲ್ಲವನ್ನೂ ಸಹ ಬಳಸುತ್ತವೆ. ಸಕ್ಕರೆ ಅಂದರೆ ಇನ್ನು ಆಹಾರ ಮೀನ್ಸ್ ಗ್ಲೂಕೋಸ್. ಹಸಿರು ಗಿಡಗಳು ಗ್ಲೂಕೋಸನ್ನು ತಯಾರಿಸಲು ಡ್ಯಾಶನ್ನು ಬಳಸುತ್ತವೆ ಅಂದರೆ ಕಾರ್ಬನ್ ಡೈಆಕ್ಸೈಡ್, ನೀರು, ಸೂರ್ಯನ ಬೆಳಕು ಈ ಮೂರನ್ನು ಕೂಡ ಬಳಸುತ್ತಾರೆ. ಅಮೈಲೇಸ್ ಕಿಣ್ವವು ಪಿಷ್ಟವನ್ನು ಡ್ಯಾಶ್ ಆಗಿ ಪರಿವರ್ತಿಸುತ್ತದೆ? ಮಾಲ್ಟೋಸ್ ಆಗಿ, ಗ್ಲೂಕೋಸ್ ಆಗಿ, ಅಮೈನೋ ಆಮ್ಲವಾಗಿ, ಗ್ಲಿಸರಲ್ ಆಗಿ. ಅಮೈಲೇಸ್ ಕಿಣ್ವವು ಪಿಷ್ಟವನ್ನು ಮಾಲ್ಟೋಸ್ ಆಗಿ ಪರಿವರ್ತಿಸುತ್ತದೆ. ಸ್ಪೈರೋಗೇರಾ ಎಂಬುದು ಏನು? ಸ್ಪೈರೋಗೈರಾ ಎಂಬುದು ಕಂದು ಶೈವಲ, ಹಸಿರು ಶೈವಲ, ಕೆಂಪು ಶೈವಲ, ಬ್ಯಾಕ್ಟೀರಿಯಾ. ಸ್ಪೈರೋಗೈರಾ ಇದು ಒಂದು ಹಸಿರು ಶೈವಲವಾಗಿದೆ. ನೇರಳಾತೀತ ವಿಕಿರಣಗಳನ್ನು ಆವಿಷ್ಕರಿಸಿದವರು ಯಾರು? W. ರಾಂಟಜನ್, T.A. ಎಡಿಸನ್, J.W. ರಿಟ್ಟರ್, ಮ್ಯಾಕ್ಸ್ ಪ್ಲಾಂಕ್. ನೇರಳಾತೀತ ವಿಕಿರಣಗಳನ್ನು J.W. ರಿಟ್ಟರ್ ಅವರು ಸಂಶೋಧಿಸಿದರು. ಇದರಲ್ಲಿ ಯಾವುದು ಅರೆವಾಹಕ? ಗಾಜು, ಪಿಂಗಾಣಿ, ಜರ್ಮೇನಿಯಂ, ಪ್ಲಾಸ್ಟಿಕ್. ಜರ್ಮೇನಿಯಂ ಒಂದು ಅರೆವಾಹಕವಾಗಿದೆ. ಡೀಸೆಲ್ ಇಂಜಿನ್ನಲ್ಲಿ ಈ ಕೆಳಗಿನ ಯಾವುದು ಇಲ್ಲ? ಪಿಸ್ಟನ್, ಕ್ರಾಂಕ್ ಶಾಫ್ಟ್, ಕನೆಕ್ಟಿಂಗ್ ರಾಡ್, ಸ್ಪಾರ್ಕ್ ಪ್ಲಗ್. ಡೀಸೆಲ್ ಇಂಜಿನ್ನಲ್ಲಿ ಸ್ಪಾರ್ಕ್ ಪ್ಲಗ್ ಕಂಡುಬರುವುದಿಲ್ಲ. ಇದು ಪೆಟ್ರೋಲ್ ಇಂಜಿನ್ನಲ್ಲಿ ಮಾತ್ರ ಕಂಡುಬರುತ್ತದೆ. ವೇಗ ಮಿತಿಮೀರಿ ಚಲಿಸುವ ವಾಹನಗಳನ್ನು ಪತ್ತೆ ಹಚ್ಚಲು ಪೊಲೀಸರು ಈ ಕೆಳಗಿನ ಯಾವುದನ್ನು ಉಪಯೋಗಿಸುತ್ತಾರೆ? ಕ್ಲೋಸ್ ಸರ್ಕ್ಯೂಟ್ ಟಿವಿ, ಡಾಪ್ಲರ್ ರಾಡಾರ್ ಗನ್, ವಾಕಿ-ಟಾಕಿ ಕ್ಯಾಮರಾ. ವೇಗ ಮಿತಿಯನ್ನು ಮೀರಿ ಚಲಿಸುವ ವಾಹನಗಳನ್ನು ಪತ್ತೆ ಹಚ್ಚಲು ಪೊಲೀಸರು ಡಾಪ್ಲರ್ ರಾಡಾರ್ ಗನ್ನನ್ನು ಬಳಸುತ್ತಾರೆ. ಯುರೇನಿಯಂ 238 ಇದರ ಅರ್ಧಾಯುಷ್ಯ ಎಷ್ಟು? 4.5 ಬಿಲಿಯನ್ ವರ್ಷ, 2000 ಮಿಲಿಯನ್ ವರ್ಷ, 1622 ವರ್ಷ, 4.5 ಮಿಲಿಯನ್ ವರ್ಷ. ಯುರೇನಿಯಂ 238ರ ಅರ್ಧಾಯುಷ್ಯ 4.5 ಬಿಲಿಯನ್ ವರ್ಷವಾಗಿದೆ. ಜರ್ಮನ್ ಸಿಲ್ವರ್ ಎನ್ನುವ ಮಿಶ್ರ ಲೋಹದಲ್ಲಿ ಯಾವ ಲೋಹಗಳಿವೆ? ತಾಮ್ರ, ನಿಕ್ಕಲ್ ಮತ್ತು ಸತು, ತಾಮ್ರ ಮತ್ತು ಸತು, ತಾಮ್ರ, ಬೆಳ್ಳಿ ಹಾಗೂ ನಿಕ್ಕಲ್, ತಾಮ್ರ ಮತ್ತು ಕಬ್ಬಿಣ. ಜರ್ಮನ್ ಸಿಲ್ವರ್ ಈಸ್ ಎನ್ ಅಲಾಯ್ ಆಫ್ ತಾಮ್ರ, ನಿಕ್ಕಲ್ ಮತ್ತು ಸತು. ರಾಸಾಯನಿಕ ಗೊಬ್ಬರದಲ್ಲಿ ಕೆಳಕಂಡ ವಸ್ತು ಇರುವುದಿಲ್ಲ? ನೈಟ್ರೋಜನ್, ಹೈಡ್ರೋಜನ್, ಫಾಸ್ಫರಸ್, ಕ್ಲೋರಿನ್. ರಾಸಾಯನಿಕ ಗೊಬ್ಬರದಲ್ಲಿ ಕ್ಲೋರಿನ್ ಕಂಡುಬರುವುದಿಲ್ಲ.
ನೈಟ್ರೋಜನ್ ಆಗಲಿ, ಹೈಡ್ರೋಜನ್ ಆಗಲಿ, ಫಾಸ್ಫರಸ್ ಆಗಲಿ, ಇವೆಲ್ಲವೂ ಕೂಡ ರಾಸಾಯನಿಕ ಗೊಬ್ಬರಗಳಲ್ಲಿ, ಫರ್ಟಿಲೈಸರ್ನಲ್ಲಿ ಕಂಡುಬರುವ ರಾಸಾಯನಿಕಗಳಾಗಿವೆ. ಜೈವಿಕ ವಿಘಟನೆಗೆ ಒಳಗಾಗದ ಮಾಲಿನ್ಯಕಾರಕ ಯಾವುದು? ಮರ, ಆರ್ಸೆನಿಕ್, ಕಾಗದ, ಬಟ್ಟೆ. ಜೈವಿಕ ವಿಘಟನೆಗೆ ಒಳಗಾಗದ ಮಾಲಿನ್ಯಕಾರಕ ಆರ್ಸೆನಿಕ್. ಬೆಳಕಿನ ವೇಗ 1 ಸೆಕೆಂಡಿಗೆ ಕಿಲೋಮೀಟರ್ಗಳಲ್ಲಿ ಎಷ್ಟು? ಬೆಳಕಿನ ವೇಗ 1 ಸೆಕೆಂಡಿಗೆ 2,99,792.459 ಕಿಲೋಮೀಟರ್ ಪರ್ ಸೆಕೆಂಡ್. HAL ತಯಾರಿಸುತ್ತಿರುವ ಹೆಲಿಕಾಪ್ಟರ್ನ ಹೆಸರೇನು? ಪುಷ್ಪಕ್, ಧ್ರುವ, ತೇಜಸ್, ಚೇತಕ್. HAL ತಯಾರಿಸುತ್ತಿರುವ ಹೆಲಿಕಾಪ್ಟರ್ನ ಹೆಸರು ಧ್ರುವ. HIV ಅಥವಾ ಏಡ್ಸ್ ರೋಗವು ಇದರಿಂದ ಬರುವ ಸಾಧ್ಯತೆ ಇಲ್ಲ. ರಕ್ತ ಸ್ವೀಕಾರದಿಂದ, ಲೈಂಗಿಕ ಕ್ರಿಯೆಯಿಂದ, ಚುಂಬನದಿಂದ, ಸೂಜಿಯ ಉಪಯೋಗದಿಂದ. ಚುಂಬನದಿಂದ HIV ಅಥವಾ ಏಡ್ಸ್ ರೋಗವು ಬರುವುದಿಲ್ಲ. ಇನ್ನು ರಕ್ತವನ್ನು ಸ್ವೀಕಾರ ಮಾಡುವುದರಿಂದ, ಲೈಂಗಿಕ ಕ್ರಿಯೆಯಿಂದ, ಸೂಜಿಯ ಉಪಯೋಗದಿಂದ ನಮಗೆ ಏಡ್ಸ್ ರೋಗವು ಬರುವ ಸಾಧ್ಯತೆ ಹೆಚ್ಚಾಗಿ ಕಂಡುಬರುತ್ತದೆ. HIV ಎಂದರೆ ಏನು? ಹ್ಯೂಮನ್ ಇಂಟರ್ನ್ಯಾಷನಲ್ ವೈರಸ್, ಹ್ಯೂಮನ್ ಇಮ್ಯುನೋಡಿಫಿಷಿಯನ್ಸಿ ವೈರಸ್, ಹೆಪಟೈಟಿಸ್ ಇನ್ ವೈರಸ್, ಹ್ಯೂಮನ್ ಇಮ್ಯುನೋ ಸಿಂಡ್ರೋ ವೈರಸ್. HIV ಎಂದರೆ ಹ್ಯೂಮನ್ ಇಮ್ಯುನೋಡಿಫಿಷಿಯನ್ಸಿ ವೈರಸ್. ಕನ್ನಡ ಶಾಸನಗಳನ್ನು ಸಂಪಾದಿಸಿ ಪ್ರಕಟಿಸಿದವರು ಯಾರು? EP ರೈಸ್, BL ರೈಸ್, F ಕಿಟ್ಟಲ್, ಮೋಗ್ಲಿಂಗ್. ಕನ್ನಡ ಶಾಸನಗಳನ್ನು ಸಂಪಾದಿಸಿ ಪ್ರಕಟಿಸಿದವರು BL ರೈಸ್. ಕನ್ನಡ ಸಣ್ಣ ಕಥೆಗಳ ಕ್ಷೇತ್ರದಲ್ಲಿ ಅತಿ ಪ್ರಸಿದ್ಧರಾದವರು ಯಾರು? ಕುವೆಂಪು, ಅನಕೃ, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್, ದ.ರಾ ಬೇಂದ್ರೆ. ಕನ್ನಡ ಸಣ್ಣ ಕಥೆಗಳ ಕ್ಷೇತ್ರದಲ್ಲಿ ಅತಿ ಪ್ರಸಿದ್ಧರಾದವರು ಮಾಸ್ತಿ ವೆಂಕಟೇಶ ಅಯ್ಯಂಗಾರ್. ಊರು ಕೇರಿ ಇದು ಯಾರ ಆತ್ಮಕಥೆ? ದೇವನೂರು ಮಹಾದೇವ, ದೇವಯ್ಯ ಹಾರವೆ, ಸಿದ್ಧಲಿಂಗಯ್ಯ, MN ಜವರಯ್ಯ. ಊರು ಕೇರಿ ಇದು ಸಿದ್ಧಲಿಂಗಯ್ಯ ಅವರ ಆತ್ಮಕಥನ. ಶಬ್ದಮಣಿ ದರ್ಪಣ ಎಂಬ ವ್ಯಾಕರಣ ಕೃತಿಯನ್ನು ರಚಿಸಿದವರು ಯಾರು? ಕೇಶಿರಾಜ, ನಾಗವರ್ಮ ಒನ್, ನಾಗರಾಜ, ಭಟ್ಟಾಕಳಂಕ. ಕೇಶಿರಾಜ. ಮಂಕುತಿಮ್ಮನ ಕಗ್ಗವನ್ನು ಬರೆದವರು ಯಾರು? DVG, DSN, ಪೂತಿನ, DL ಗುಂಡಪ್ಪ. ಮಂಕುತಿಮ್ಮನ ಕಗ್ಗ ಬರೆದವರು DVG. ಧರ್ಮ ಜಲಾಶಯ ಎಲ್ಲಿದೆ? ಉತ್ತರ ಕನ್ನಡ, ಹಾವೇರಿ, ಶಿವಮೊಗ್ಗ, ಧಾರವಾಡ. ಧರ್ಮ ಜಲಾಶಯ ಹಾವೇರಿಯಲ್ಲಿ ಕಂಡುಬರುತ್ತದೆ. ವಿಶ್ವ ಬ್ಯಾಂಕಿನ ಇನ್ನೊಂದು ಹೆಸರೇನು? SBI, RBI, ICICI, IBRD. ವಿಶ್ವ ಬ್ಯಾಂಕಿನ ಇನ್ನೊಂದು ಹೆಸರು IBRD. ಲಂಡನ್ನಲ್ಲಿ ಗಂಟೆ ರಾತ್ರಿ 9:30 ಆದರೆ ಭಾರತದಲ್ಲಿ ಬೆಳಗ್ಗೆ 4 ಗಂಟೆ, ಮಧ್ಯಾಹ್ನ 4 ಗಂಟೆ, ಬೆಳಗ್ಗೆ 3 ಗಂಟೆ, ಅರ್ಧರಾತ್ರಿ. ಲಂಡನ್ಗಿಂತ ಭಾರತದಲ್ಲಿ 5:30 ಗಂಟೆ ಸಮಯ ಮುಂದಿರುತ್ತದೆ. ಸೊ 9:30 ಗಂಟೆ ಅಲ್ಲಿ ರಾತ್ರಿಯಾಗಿದ್ದರೆ ಇಲ್ಲಿ ಬೆಳಗ್ಗೆ 3 ಗಂಟೆ ಆಗಿರುತ್ತದೆ. ಬಲೂಚಿಸ್ತಾನವು ಅಫ್ಘಾನಿಸ್ತಾನದ ಒಂದು ಭಾಗ, ಪಾಕಿಸ್ತಾನದ ಒಂದು ಭಾಗ, ಟಿಬೆಟ್ನ ಒಂದು ಭಾಗ. ಬಲೂಚಿಸ್ತಾನ ಒಂದು ಸ್ವತಂತ್ರ ದೇಶ. ಸರಿಯಾದ ಉತ್ತರ ಬಲೂಚಿಸ್ತಾನವು ಪಾಕಿಸ್ತಾನದ ಒಂದು ಭಾಗವಾಗಿದೆ. ಇಸ್ರೋದ ಕೇಂದ್ರ ಸ್ಥಾನ ಇರುವುದು ಎಲ್ಲಿ? ಇಸ್ರೋದ ಕೇಂದ್ರ ಸ್ಥಾನ ಇರುವುದು ಬೆಂಗಳೂರಿನಲ್ಲಿ.
ಇಂಡಿಯನ್ ಮಿಲಿಟರಿ ಅಕಾಡೆಮಿ ಎಲ್ಲಿದೆ? ಡೆಹ್ರಾಡೂನ್, ಮೌಂಟ್ ಅಬು, ಹೈದರಾಬಾದ್, ಪುಣೆ. ಇಂಡಿಯನ್ ಮಿಲಿಟರಿ ಅಕಾಡೆಮಿ ಕಂಡುಬರುವುದು ಡೆಹ್ರಾಡೂನ್ನಲ್ಲಿ. ಟಿಬೆಟಿಯನ್ನರಿಗೆ ಮರುವಸತಿ ಕಲ್ಪಿಸಿರುವ ಜಾಗ ಯಾವುದು? ಸಿದ್ದಾಪುರ, ಸೋಮವಾರಪೇಟೆ, ಮುಂಡಗೋಡ, ಆನವಟ್ಟಿ. ಟಿಬೆಟಿಯನ್ನರಿಗೆ ಮರುವಸತಿ ಕಲ್ಪಿಸಿರುವ ಜಾಗ ಮುಂಡಗೋಡ. ಕರ್ನಾಟಕದಲ್ಲಿ ಮೊಟ್ಟಮೊದಲು ಟೆಲಿವಿಷನ್ ಬಂದ ಜಾಗ ಯಾವುದು? ಗುಲ್ಬರ್ಗ, ಬೆಳಗಾಂ, ಬೆಂಗಳೂರು, ರಾಯಚೂರು. ಮೊಟ್ಟಮೊದಲು ಟೆಲಿವಿಷನ್ ಬಂದ ಜಾಗ ಗುಲ್ಬರ್ಗ. ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನ ಎಲ್ಲಿದೆ? ಕೇರಳ, ತಮಿಳುನಾಡು, ಒಡಿಶಾ, ಕರ್ನಾಟಕ. ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನ ಕರ್ನಾಟಕದಲ್ಲಿ ಕಂಡುಬರುತ್ತದೆ. ಈ ಕೆಳಗಿನ ಯಾವ ನಗರವನ್ನು ತಮಿಳುನಾಡಿನ ಅಕ್ಕಿಯ ಬಟ್ಟಲು, ರೈಸ್ ಬೌಲ್ ಆಫ್ ತಮಿಳುನಾಡು ಎಂದು ಕರೆಯಲಾಗುವುದು? ಚೆನ್ನೈ, ತಂಜಾವೂರು, ವೆಲ್ಲೂರು, ಸೇಲಂ. ತಂಜಾವೂರನ್ನು ತಮಿಳುನಾಡಿನ ಅಕ್ಕಿಯ ಬಟ್ಟಲು, ರೈಸ್ ಬೌಲ್ ಆಫ್ ತಮಿಳುನಾಡು ಎಂದು ಕರೆಯುತ್ತಾರೆ. ಈ ಕೆಳಗಿನವರಲ್ಲಿ ಸ್ಕ್ವಾಷ್ ಕ್ರೀಡೆಗೆ ಸಂಬಂಧಿಸಿದವರು ಯಾರು? ದ್ಯುತಿ ಚಾಂದ್, ಹಿಮಾ ದಾಸ್, ನೀರಜ್ ಚೋಪ್ರಾ, ಸೌರವ್ ಘೋಷಾಲ್. ಸೌರವ್ ಘೋಷಾಲ್ ಇವರು ಸ್ಕ್ವಾಷ್ ಕ್ರೀಡೆಗೆ ಸಂಬಂಧಿಸಿದ್ದಾರೆ. ಮ್ಯೂನಿಚ್ ಎಂಬುದು ಈ ಕೆಳಗಿನ ಯಾವ ದೇಶದ ಪ್ರಮುಖ ನಗರವಾಗಿದೆ? ಫ್ರಾನ್ಸ್, ಜರ್ಮನಿ, ರಷ್ಯಾ, ಅಮೆರಿಕ. ಮ್ಯೂನಿಚ್ ಎಂಬುದು ಜರ್ಮನಿಯ ಪ್ರಮುಖ ನಗರವಾಗಿದೆ. ಮುಕುರ್ತಿ ರಾಷ್ಟ್ರೀಯ ಉದ್ಯಾನವನ ಈ ಕೆಳಗಿನ ಯಾವ ರಾಜ್ಯದಲ್ಲಿದೆ? ಮಹಾರಾಷ್ಟ್ರ, ಮಧ್ಯಪ್ರದೇಶ, ಛತ್ತೀಸ್ಗಢ, ತಮಿಳುನಾಡು. ಮುಕುರ್ತಿ ರಾಷ್ಟ್ರೀಯ ಉದ್ಯಾನವನವು ತಮಿಳುನಾಡಿನಲ್ಲಿ ಕಂಡುಬರುತ್ತದೆ. ಈ ಕೆಳಗಿನವರಲ್ಲಿ ಅತ್ಯಂತ ದೀರ್ಘಾವಧಿಯ ಗಗನಯಾತ್ರೆ ಕೈಗೊಂಡ ವಿಶ್ವ ದಾಖಲೆ ಹೊಂದಿರುವ ಮಹಿಳೆ ಯಾರು? ಅತ್ಯಂತ ದೀರ್ಘಾವಧಿಯ ಗಗನಯಾತ್ರೆ ಕೈಗೊಂಡ ವಿಶ್ವ ದಾಖಲೆ ಹೊಂದಿರುವ ಮಹಿಳೆ ಪೆಗ್ಗಿ ವಿಟ್ಸನ್, ಅಲೆಕ್ಸಿ ಓಚಿನಿನ್, ಕ್ರಿಸ್ಟಿನಾ ಅಮಾಕೋಚ್, ನಿಕ್ ಹಾಗ್. ಕ್ರಿಸ್ಟಿನಾ ಅಮಾಕೋಚ್ ಅವರು ಅತ್ಯಂತ ದೀರ್ಘಾವಧಿಯ ಗಗನಯಾತ್ರೆ ಕೈಗೊಂಡ ವಿಶ್ವ ದಾಖಲೆ ಹೊಂದಿರುವ ಮಹಿಳೆಯಾಗಿದ್ದಾರೆ. ಈ ಕೆಳಗಿನ ಯಾವ ದೇಶಗಳು ತಮ್ಮ ನಡುವೆ ವಿಶ್ವದ ಅತಿ ಉದ್ದದ ಅಂತಾರಾಷ್ಟ್ರೀಯ ಗಡಿಯನ್ನು ಹಂಚಿಕೊಂಡಿವೆ? ರಷ್ಯಾ, ಕಜಕಿಸ್ತಾನ್, ಅರ್ಜೆಂಟೈನಾ, ಚಿಲಿ, ಕೆನಡಾ, USA, ಮಂಗೋಲಿಯಾ, ಚೀನಾ. ಕೆನಡಾ ಮತ್ತು USA ಅತಿ ದೊಡ್ಡ ಅಂತಾರಾಷ್ಟ್ರೀಯ ಗಡಿಯನ್ನು ಹೊಂದಿವೆ. ವಿಶ್ವದಲ್ಲಿಯೇ ಅತಿ ದೊಡ್ಡ ಇಂಟರ್ನ್ಯಾಷನಲ್ ಗಡಿರೇಖೆ. ಇಂಡೋನೇಷ್ಯಾವು ಅಧಿಕೃತವಾಗಿ ಪಟ್ಟಿ ಮಾಡಲಾದ ಸುಮಾರು ಎಷ್ಟು ದ್ವೀಪಗಳನ್ನು ಒಳಗೊಂಡ ದ್ವೀಪ ಸಮೂಹವಾಗಿದೆ? 10,000, 14,053, 16,508, 17,504. ಇಂಡೋನೇಷ್ಯಾವು 17,504 ಅಧಿಕೃತವಾಗಿ ದ್ವೀಪಗಳನ್ನು ಪಟ್ಟಿ ಮಾಡಿದಂತಹ ದ್ವೀಪ ಸಮೂಹ ರಾಷ್ಟ್ರವಾಗಿದೆ. ಜಗತ್ತಿನ ಪ್ರಮುಖ ತೂಗು ಸೇತುವೆಗಳಲ್ಲಿ ಒಂದಾದಂತಹ ಗೋಲ್ಡನ್ ಗೇಟ್ ಸೇತುವೆ ಈ ಕೆಳಗಿನ ಯಾವ ಸ್ಥಳದಲ್ಲಿದೆ? ಲುಝರ್ನ್, ಸ್ಯಾನ್ ಫ್ರಾನ್ಸಿಸ್ಕೋ, ನ್ಯೂಯಾರ್ಕ್, ಸಿಡ್ನಿ. ಗೋಲ್ಡನ್ ಗೇಟ್ ಸೇತುವೆಯು ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ಕಂಡುಬರುತ್ತದೆ. ಅಂತಾರಾಷ್ಟ್ರೀಯ ಸರ್ಕಾರೇತರ ಸಂಸ್ಥೆಯಾದ ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್ ಇದರ ಕೇಂದ್ರ ಕಚೇರಿ ನೆಲೆಗೊಂಡಿರುವ ಸ್ಥಳ ಯಾವುದು? ಬರ್ಲಿನ್, ಜಿನೇವಾ, ವಿಯೆನ್ನಾ, ಬ್ಯೂನಸ್ ಐರಿಸ್. ಸರಿಯಾದ ಉತ್ತರ ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್ ಇದರ ಕೇಂದ್ರ ಕಚೇರಿ ಬರ್ಲಿನ್ನಲ್ಲಿ ಕಂಡುಬರುತ್ತದೆ. ಮೇ 3ರಂದು ಈ ಕೆಳಗಿನ ಯಾವ ಅಂತಾರಾಷ್ಟ್ರೀಯ ದಿನವನ್ನಾಗಿ ಆಚರಿಸಲಾಗುವುದು? ಮೇ 3ರಂದು ವಿಶ್ವ ಕ್ಯಾನ್ಸರ್ ದಿನ, ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ದಿನ, ವಿಶ್ವ ಬ್ರೈಲ್ ದಿನ, ವಿಶ್ವ ದ್ವಿದಳ ಧಾನ್ಯಗಳ ದಿನ.
ಮೇ 3ರಂದು ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ದಿನವನ್ನು ಆಚರಿಸಲಾಗುವುದು. ಈ ಕೆಳಗಿನವುಗಳಲ್ಲಿ UNO ಇದರ ಧ್ಯೇಯವಾಕ್ಯ ಯಾವುದು? ಮೊಟ್ಟೋ ಆಫ್ UNO ಯಾವುದು? ಲವ್ ಆ್ಯಂಡ್ ಪೀಸ್, ಲೈಫ್ ಫಾರ್ ಆಲ್, ಇಟ್ಸ್ ಯುವರ್ ವರ್ಲ್ಡ್, ಟೆರರಿಸಮ್ ಫ್ರೀ ವರ್ಲ್ಡ್. UNOದ ಧ್ಯೇಯವಾಕ್ಯ ಇಟ್ಸ್ ಯುವರ್ ವರ್ಲ್ಡ್. ಸ್ಯಾಂಡ್ ಪೇಪರ್ ಗೇಟ್ ಪ್ರಕರಣ. ಸ್ಯಾಂಡ್ ಪೇಪರ್ ಗೇಟ್ ಪ್ರಕರಣ ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ? ಹಣಕಾಸಿನ ದಾಖಲೆಗಳ ಸೋರಿಕೆಗೆ, ಯುದ್ಧ ವಿಮಾನ ಖರೀದಿ ಒಪ್ಪಂದಕ್ಕೆ, ಆಸ್ಟ್ರೇಲಿಯಾದ ಕ್ರಿಕೆಟ್ ಆಟಗಾರರು 2018ರಲ್ಲಿ ಚೆಂಡು ವಿರೂಪಗೊಳಿಸಿದ್ದು, ನೀರವ್ ಮೋದಿ ಪಂಜಾಬ್ ನ್ಯಾಷನಲ್ ಬ್ಯಾಂಕಿಗೆ ಹಣಕಾಸು ವಂಚನೆಗೊಳಿಸಿದ್ದು. ಇವುಗಳಲ್ಲಿ ಸ್ಯಾಂಡ್ ಪೇಪರ್ ಗೇಟ್ ಪ್ರಕರಣ ಯಾವುದಕ್ಕೆ ಸಂಬಂಧಿಸಿದೆ? ಸ್ಯಾಂಡ್ ಪೇಪರ್ ಗೇಟ್ ಪ್ರಕರಣ ಆಸ್ಟ್ರೇಲಿಯಾದ ಕ್ರಿಕೆಟ್ ಆಟಗಾರರು 2018ರಲ್ಲಿ ಚೆಂಡು ವಿರೂಪಗೊಳಿಸಿದ್ದಕ್ಕೆ ಸಂಬಂಧಿಸಿದೆ. ಈ ಕೆಳಗಿನವುಗಳಲ್ಲಿ ಭಾರತೀಯ ರಿಸರ್ವ್ ಬ್ಯಾಂಕಿನ ಬಂಡವಾಳ ಮೀಸಲು ಪ್ರಮಾಣವನ್ನು ನಿಗದಿಪಡಿಸಲು ರಚಿಸಲಾಗಿರುವ ಸಮಿತಿ ಯಾವುದು? ಬಂಡವಾಳ ಮೀಸಲು ಪ್ರಮಾಣವನ್ನು ನಿಗದಿಪಡಿಸಲು ರಚಿಸಲಾಗಿರುವ ಸಮಿತಿ ಯಾವುದು? ಅರವಿಂದ್ ಸುಬ್ರಮಣಿಯನ್ ಸಮಿತಿ, ವಿರಳ್ ಆಚಾರ್ಯ ಸಮಿತಿ, ರಘುರಾಮ್ ರಾಜನ್ ಸಮಿತಿ, ಬಿಮಲ್ ಜಲಾನ್ ಸಮಿತಿ. ಭಾರತೀಯ ರಿಸರ್ವ್ ಬ್ಯಾಂಕ್ನ ಬಂಡವಾಳ ಮೀಸಲು ಪ್ರಮಾಣವನ್ನು ನಿಗದಿಪಡಿಸಲು ಬಿಮಲ್ ಜಲಾನ್ ಸಮಿತಿಯನ್ನು ರಚಿಸಲಾಯಿತು. ಅತಿ ಹೆಚ್ಚು ಮತದಾರರನ್ನು ಹೊಂದುವ ಮೂಲಕ ದೇಶದ ಅತಿದೊಡ್ಡ ಲೋಕಸಭಾ ಕ್ಷೇತ್ರ ಎಂಬ ಹಿರಿಮೆಗೆ ಪಾತ್ರವಾಗಿರುವ ಲೋಕಸಭಾ ಕ್ಷೇತ್ರ ಯಾವುದು? ವಾರಣಾಸಿ, ಮಲ್ಕಜ್ಗಿರಿ, ಸುಲ್ತಾನ್ಪುರ, ಅಮೇಥಿ. ಮಲ್ಕಜ್ಗಿರಿ. ನ್ಯೂಮಿಸ್ಮ್ಯಾಟಿಕ್ಸ್. ನ್ಯೂಮಿಸ್ಮ್ಯಾಟಿಕ್ಸ್ ಎಂಬುದು ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ? ನಾಣ್ಯಗಳ ಸಂಗ್ರಹ ಮತ್ತು ಅಧ್ಯಯನ, ಮೋಡಗಳ ಕುರಿತ ಅಧ್ಯಯನ, ರೇಷ್ಮೆ ಸಾಕಾಣಿಕೆ, ವಿದ್ಯುತ್ ಪ್ರವಾಹ. ನ್ಯೂಮಿಸ್ಮ್ಯಾಟಿಕ್ಸ್ ಎಂಬುದು ನಾಣ್ಯಗಳ ಸಂಗ್ರಹ ಅಥವಾ ಅಧ್ಯಯನಕ್ಕೆ ಸಂಬಂಧಿಸಿದೆ. ಸಲಿಂಗ ವಿವಾಹ ಸಕ್ರಮ ಎಂಬ ವಿಧೇಯಕಕ್ಕೆ ಅನುಮೋದನೆ ನೀಡುವ ಮೂಲಕ ಏಷ್ಯಾ ಖಂಡದಲ್ಲಿ ಸಲಿಂಗ ವಿವಾಹವನ್ನು ಅಧಿಕೃತಗೊಳಿಸಿದ ಮೊದಲ ರಾಷ್ಟ್ರ ಎಂಬ ಖ್ಯಾತಿಗೆ ಪಾತ್ರವಾಗಿರುವ ರಾಷ್ಟ್ರ ಯಾವುದು? ಸಲಿಂಗ ವಿವಾಹ ಸಕ್ರಮ ಎಂಬ ವಿಧೇಯಕಕ್ಕೆ ಅನುಮೋದನೆ ನೀಡುವ ಮೂಲಕ ಏಷ್ಯಾ ಖಂಡದಲ್ಲಿ ಸಲಿಂಗ ವಿವಾಹವನ್ನು ಅಧಿಕೃತಗೊಳಿಸಿದ ಮೊದಲ ರಾಷ್ಟ್ರ ಎಂಬ ಖ್ಯಾತಿಗೆ ಪಾತ್ರವಾಗಿರುವ ರಾಷ್ಟ್ರ ಯಾವುದು? ಜರ್ಮನಿ, ತೈವಾನ್, ಸಿರಿಯಾ, ನಾರ್ವೆ. ಸರಿಯಾದ ಉತ್ತರ ತೈವಾನ್ ದೇಶ ಆಗಿದೆ. ಈ ಕೆಳಗಿನ ಯಾವ ನದಿಗೆ ಓಂಕಾರೇಶ್ವರ ಅಣೆಕಟ್ಟನ್ನು ನಿರ್ಮಿಸಲಾಗಿದೆ? ನರ್ಮದಾ, ಗೋದಾವರಿ, ಮಹಾನದಿ, ಹೂಗ್ಲಿ. ಓಂಕಾರೇಶ್ವರ ಅಣೆಕಟ್ಟನ್ನು ನರ್ಮದಾ ನದಿಗೆ ನಿರ್ಮಿಸಲಾಗಿದೆ. ಈ ಕೆಳಗಿನ ಯಾರನ್ನು ಭಾರತದ ಕ್ಷಿಪಣಿ ಮಹಿಳೆ ಎಂದು ಕರೆಯಲಾಗುವುದು? ಟೆಸ್ಸಿ ಥಾಮಸ್, ಕಲ್ಪನಾ ಚಾವ್ಲಾ, ಸುನೀತಾ ವಿಲಿಯಮ್ಸ್, ಅರ್ಚನಾ ಭಟ್ಟಾಚಾರ್ಯ. ಭಾರತದ ಕ್ಷಿಪಣಿ ಮಹಿಳೆ ಯಾರು? ಟೆಸ್ಸಿ ಥಾಮಸ್. ಬಹಮನಿ ಸಾಮ್ರಾಜ್ಯ ಸ್ಥಾಪನೆಗೊಂಡ ವರ್ಷ ಯಾವುದು? 1347, 1345, 1336, 1340. ಬಹಮನಿ ಸಾಮ್ರಾಜ್ಯ ಸ್ಥಾಪನೆಗೊಂಡ ವರ್ಷ 1347. ಈ ಕೆಳಗಿನ ಘಟನೆಗಳು ನಡೆದ ಸರಿಯಾದ ಕಾಲಾನುಕ್ರಮವನ್ನು ಗುರುತಿಸಿರಿ. ನಾಗರಿಕ ಅಸಹಕಾರ ಚಳುವಳಿ, ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ, ಕ್ವಿಟ್ ಇಂಡಿಯಾ ಚಳುವಳಿ, ಸೈಮನ್ ಆಯೋಗದ ಬಹಿಷ್ಕಾರ. ಸರಿಯಾದ ಕಾಲಾನುಕ್ರಮವನ್ನು ಗುರುತಿಸಿರಿ. ಸರಿಯಾದ ಉತ್ತರ BDAC ಅಂದರೆ ಮೊದಲು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ನಡೆಯುತ್ತೆ, ನಂತರ ಸೈಮನ್ ಆಯೋಗದ ಬಹಿಷ್ಕಾರವಾಗುತ್ತೆ, ನಂತರ ನಾಗರಿಕ ಅಸಹಕಾರ ಚಳುವಳಿ ನಡೆಯುತ್ತೆ, ಕೊನೆಗೆ ಕ್ವಿಟ್ ಇಂಡಿಯಾ ಚಳುವಳಿಯು ಜರುಗುತ್ತದೆ.
ಬೌದ್ಧ ಧರ್ಮವನ್ನು ಅಳವಡಿಸಿಕೊಳ್ಳಲು ಅಶೋಕನನ್ನು ಪ್ರಭಾವಿಸಿದ ಸನ್ಯಾಸಿ ಯಾರು? ಭದ್ರಬಾಹು, ಉಪಗುಪ್ತ, ಬೃಹದ್ರಥ, ಬ್ರಹ್ಮಗುಪ್ತ. ಬೌದ್ಧ ಧರ್ಮವನ್ನು ಅಳವಡಿಸಿಕೊಳ್ಳಲು ಅಶೋಕನನ್ನು ಉಪಗುಪ್ತನು ಪ್ರಭಾವಿಸಿದನು. ಭಾರತದಲ್ಲಿ ಪುರಾತತ್ವ ಸರ್ವೇಕ್ಷಣಾ ಸಂಸ್ಥೆ ಸ್ಥಾಪನೆಗೊಂಡ ವರ್ಷ ಯಾವುದು? ಪುರಾತತ್ವ ಸರ್ವೇಕ್ಷಣಾ ಸಂಸ್ಥೆ 1850, 1854, 1861, 1863. 1861ರಲ್ಲಿ ಸ್ಥಾಪನೆಯಾಯಿತು. ಚೌಗಾನ್ ಆಟ ಆಡುತ್ತಿದ್ದಾಗ ಕುದುರೆಯಿಂದ ಬಿದ್ದು ಮರಣ ಹೊಂದಿದ ದೆಹಲಿ ಸುಲ್ತಾನ ಯಾರು? ಇಲ್ತಮಷ್, ಬಲ್ಬನ್, ಜಲಾಲುದ್ದೀನ್ ಖಿಲ್ಜಿ, ಕುತುಬುದ್ದೀನ್ ಐಬಕ್. ಕುತುಬುದ್ದೀನ್ ಐಬಕ್. ಇಬ್ನ್ ಬಟೂಟಾ ಈ ಕೆಳಗಿನ ಯಾರ ಆಳ್ವಿಕೆಯ ಕಾಲದಲ್ಲಿ ಭಾರತಕ್ಕೆ ಭೇಟಿ ನೀಡಿದ್ದನು? ಇಲ್ತಮಷ್, ಅಲ್ಲಾವುದ್ದೀನ್ ಖಿಲ್ಜಿ, ಮಹಮ್ಮದ್ ಬಿನ್ ತುಘಲಕ್, ಫಿರೋಜ್ ಶಾ ತುಘಲಕ್. ಇಬ್ನ್ ಬತೂತಾ ಮಹಮ್ಮದ್ ಬಿನ್ ತುಘಲಕ್ನ ಕಾಲದಲ್ಲಿ ಭಾರತಕ್ಕೆ ಭೇಟಿ ನೀಡಿದ್ದನು. ಮಹಮ್ಮದ್ ಬಿನ್ ತುಘಲಕ್ ಈ ಕೆಳಗಿನ ಯಾವುದರಲ್ಲಿ ಪ್ರಾವೀಣ್ಯತೆ ಹೊಂದಿದ್ದನು? ಸಂಗೀತ, ವಾಸ್ತುಶಿಲ್ಪ, ಕ್ಯಾಲಿಗ್ರಫಿ, ಚಿತ್ರಕಲೆ. ಮಹಮ್ಮದ್ ಬಿನ್ ತುಘಲಕ್ ಕ್ಯಾಲಿಗ್ರಫಿಯಲ್ಲಿ ಪ್ರಾವೀಣ್ಯತೆಯನ್ನು ಪಡೆದಿದ್ದನು. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ. ಧನ್ಯವಾದಗಳು. ಇದೇ ರೀತಿಯ ಹೊಸ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.